ಇವತ್ತು ನಾನು ಮಾಡ್ತಾ ಇರೋ ರೆಸಿಪಿ ಇದ್ಕಿದ ಅವರೆಕಾಳು ಚಿಕನ್ ಸಾಂಬಾರ್. ಇದಂತೂ ನಾರ್ಮಲ್ ಚಿಕನ್ ಸಾಂಬಾರ್ಗಿಂತ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಇಲ್ಲಿ ನನಗೆ ಚಿಕನ್ ಉರಿಯೋದಕ್ಕೆ 2 ಈರುಳ್ಳಿ, 2 ಬೆಳ್ಳುಳ್ಳಿ, 4 ಪೀಸ್ ಶುಂಠಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದೆಲ್ಲನೂ ಈಗ ಒಂದು ಮಿಕ್ಸಿ ಜಾರ್ಗೆ ಹಾಕಿ ರುಬ್ಕೋತಾ ಇದ್ದೀನಿ. ಈಗ ನಾನು ಒಂದು ಪಾತ್ರೆನ ಕಾಯೋದಕ್ಕಿಟ್ಟು ಅದಕ್ಕೆ ಎಣ್ಣೆನ ಸೇರಿಸ್ತಾ ಇದ್ದೀನಿ. ಎಣ್ಣೆ ಕಾದಿದೆ. ಇದಕ್ಕೆ ನಾನೀಗ ರುಬ್ಬಿರೋ ಅಂಥ ಪೇಸ್ಟ್ನ ಹಾಕ್ತಾ ಇದ್ದೀನಿ. ಈಗ ಈ ಮಸಾಲೆ ಹಸಿ ಸ್ಮೆಲ್ ಎಲ್ಲ ಹೋಗೋವರೆಗೂ ಚೆನ್ನಾಗಿ ಹುರ್ಕೋಬೇಕು. ಈಗ ಇದೆಲ್ಲ ಚೆನ್ನಾಗಿ ಹುರಿದಾಗಿದೆ. ಇದಕ್ಕೆ ನಾನೀಗ 1 kg ಅಷ್ಟು ಚಿಕನ್ ತಗೊಂಡು ಚೆನ್ನಾಗಿ ತೊಳೆದು ಇಟ್ಟಿದ್ದೆ, ಅದನ್ನು ನನಗೆ ಸೇರಿಸ್ತಾ ಇದ್ದೀನಿ. ಚಿಕನ್ ಹಾಕೋದ್ಮೇಲೆ ಚೆನ್ನಾಗಿ ಒಂದ್ಸಲ ಎಲ್ಲನೂ ಮಿಕ್ಸ್ ಮಾಡ್ಕೋಬೇಕು. ನಾನೀಗ ಚಿಕನ್ಗೆ ಅರಿಶಿನ ಮತ್ತು ಉಪ್ಪನ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಇಲ್ಲಿ 1/2 ಸ್ಪೂನ್ ಅರಿಶಿನ, ಚಿಕನ್ಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಸೇರಿಸ್ತಾ ಇದ್ದೀನಿ. ಚಿಕನ್ ಉರಿತಾ ಇರಬೇಕಾದ್ರೆ ಉಪ್ಪನ್ನ ಸೇರಿಸ್ಕೋಬೇಕು, ಆಗ ಉಪ್ಪು ಚೆನ್ನಾಗಿ ಹಿಡಿಯುತ್ತೆ ಚಿಕನ್ಗೆ. ಇದೊಂದು ಸ್ವಲ್ಪ ಹುರಿದಾದ್ಮೇಲೆ ನಾನೀಗ ಇದ್ಕಿದ ಅವರೆಕಾಳನ್ನ ಆ್ಯಡ್ ಮಾಡ್ತಾ ಇದ್ದೀನಿ. ನಾನಿಲ್ಲಿ 1 ಬೌಲಷ್ಟು ಇದ್ಕಿದ ಅವರೆಕಾಳನ್ನ ತೊಗೊಂಡಿದ್ದೀನಿ. ಈಗ ಇದನ್ನೆಲ್ಲ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿ ಬೇಯೋದಕ್ಕೆ ಬಿಡೋಣ. ಚಿಕನಲ್ಲಿರೋ ನೀರೆಲ್ಲ ಬಿಡೋದಕ್ಕೆ ಶುರುವಾಗುತ್ತೆ ನೋಡಿ. ಈಗ ಚಿಕನ್ ಎಲ್ಲ ನೀರು ಬಿಟ್ಕೋತಾ ಇದೆ. ಇದು ತಳ ಹಿಡಿದೇ ಇರೋ ಹಾಗೆ ಆಗಾಗೆ ತಿರುಗಿಸ್ತಾ ಇರಬೇಕು. ಈ ಚಿಕನಲ್ಲಿರೋ ನೀರೆಲ್ಲ ಕರಗಬೇಕು, ಅಲ್ಲಿವರೆಗೆ ಚೆನ್ನಾಗಿ ಬೇಯಿಸ್ಕೋಬೇಕು. ಈಗ ಈ ಚಿಕನಲ್ಲಿರೋ ನೀರೆಲ್ಲ ಕರಗೋ ಅಷ್ಟರಲ್ಲಿ ನಾನೀಗ ಮಸಾಲೆ ರೆಡಿ ಮಾಡ್ಕೊತಾ ಇದ್ದೀನಿ. ಮಸಾಲೆಗೆ ನಾನಿಲ್ಲಿ ಅರ್ಧ ಹೋಳ್ಕಾಯಿ, 1 ಸಣ್ಣ ಟೊಮೊಟೊ, 1 ಸ್ಪೂನ್ ಕಡಲೆ, 2 ಪೀಸ್ ಚಕ್ಕೆ, 2 ಪೀಸ್ ಲವಂಗನ ತೊಗೊಂಡಿದ್ದೀನಿ. ಇದನ್ನು ಒಂದು ಮಿಕ್ಸಿ ಜಾರಿಗೆ ಹಾಕಿ ಕಾಯೆಲ್ಲ ಫುಲ್ಲು ಸಣ್ಣ ಆಗೋವರೆಗೂ ಚೆನ್ನಾಗಿ ರುಬ್ಕೋಬೇಕು. ಈಗ ನೋಡಿ ಚಿಕನಲ್ಲಿರೋ ನೀರೆಲ್ಲ ಆಲ್ಮೋಸ್ಟ್ ಕಡಿಮೆ ಆಗ್ತಾ ಬರ್ತಿದೆ. ಇದಕ್ಕೆ ನನಗೆ ರುಬ್ಬಿರೋ ಅಂಥ ಮಸಾಲೆನ ಸೇರಿಸ್ಕೊತಾ ಇದ್ದೀನಿ. ಈಗ ನಾನು ಇದಕ್ಕೆ 2 ಸ್ಪೂನಷ್ಟು ಸಾಂಬಾರು ಪೌಡರ್ನ ಸೇರಿಸ್ಕೊತಾ ಇದ್ದೀನಿ. ಎಷ್ಟು ಸಾಂಬಾರು ಬೇಕೋ ಅಷ್ಟು ನೀರನ್ನ ಆ್ಯಡ್ ಮಾಡ್ತಾ ಇದ್ದೀನಿ. ನೀರನ್ನ ನೋಡಿ ಹಾಕೋಬೇಕು. ಸಾಂಬಾರು ತುಂಬ ತೆಳ್ಳಗೂ ಇರಬಾರ್ದು, ತುಂಬ ಗಟ್ಟಿನೂ ಇರಬಾರ್ದು. ಇದೆಲ್ಲನೂ ಈಗ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿ ಸಾಂಬಾರನ್ನ ಬೇಯೋದಕ್ಕೆ ಬಿಟ್ಬಿಡೋಣ. ಸಾಂಬಾರು ನೋಡಿ ಈ ಕನ್ಸಿಸ್ಟೆನ್ಸಿ ಇದ್ದರೆ ಸಾಕು. ಈಗ ನಾನು ಇದಕ್ಕೆ ಉಪ್ಪನ್ನ ಸೇರಿಸ್ತಾ ಇದ್ದೀನಿ. ಚಿಕನ್ಗೆ ಆಲ್ರೆಡಿ ಉಪ್ಪು ಹಾಕಿರೋದ್ರಿಂದ ಸಾಂಬಾರಿಗೆ ಎಷ್ಟು ಬೇಕಷ್ಟು ನೋಡಿ ಉಪ್ಪನ್ನ ಸೇರಿಸ್ಕೋಬೇಕು. ಈಗ ನೋಡಿ ಸಾಂಬಾರು ಕುದಿ ಬರ್ತಾ ಇದೆ. ಇದ್ಕಿದ ಅವರೆಕಾಳು ಮತ್ತು ಚಿಕನ್ 2 ಚೆನ್ನಾಗಿ ಬೇಯಬೇಕು, ಅಲ್ಲಿವರೆಗೂ ಬೇಯಿಸ್ಕೋಬೇಕು. ಈಗ ನೋಡಿ ಚಿಕನ್ ಎಲ್ಲ ಬೆಂದಿದೆ, ಸಾಂಬಾರು ಸಹ ರೆಡಿಯಾಗಿದೆ. ಚಿಕನ್ ಸಾಂಬಾರ್ಗಂತೂ ರಾಗಿ ಮುದ್ದೆ ಒಳ್ಳೆ ಕಾಂಬಿನೇಷನು. ಅವರೆಕಾಳು ಹಾಕಿರೋದ್ರಿಂದ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿತ್ತು. ಕಡಿಮೆ ಐಟಮ್ ಯೂಸ್ ಮಾಡಿ ಈಸಿಯಾಗಿ ಹೇಗೆ ಮಾಡೋದು ಅಂತ ತೋರಿಸಿದ್ದೀನಿ. ನೀವು ಒಂದ್ಸಲಿ ಟ್ರೈ ಮಾಡಿ.